ಬೋವಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಡಿವೈಎಸ್ಪಿ ಬೆದರಿಕೆ ಒಡ್ಡಿದ್ರು ವಕೀಲೆ ಜೀವ ಎಂಬುವರಿಗೆ. ಆ ವಕೀಲೆ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ರಲ್ಲ, ಇದೀಗ ಡಿವೈಎಸ್ಪಿ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಡಿವೈಎಸ್ಪಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಬಂಧಿಸಿದ್ದಾರೆ ಎಸ್ಐಟಿ ತಂಡ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ತನಿಖೆಗಾಗಿ ಈಕೆಯನ್ನ ಅಂದರೆ ಕನಕಲಕ್ಷ್ಮಿಯನ್ನ ನಿಯೋಜನೆ ಮಾಡಲಾಗಿತ್ತು. ಡಿವೈಎಸ್ಪಿ ಅವರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಕೀಲೆ ಮತ್ತು ಉದ್ಯಮಿ ಎಂಬ ಜೀವ ಎಂಬುವರೆಗೆ ಬಹಳ ಬೆದರಿಕೆ ಹೊಡ್ತಾ ಇದ್ರಂತೆ. 25 ಲಕ್ಷ ರೂಪಾಯಿ ತಂದು ಕೊಡ್ಬೇಕು ನೀನು ಅಂತ ಹೇಳಿ ಆ ವಕೀಲೆ ಜೀವಾಗೆ ಬೆದರಿಕೆ ಒಡ್ಡಿದ್ರಂತೆ, ಲಂಚ ಕೇಳಿದಂಥ ಕಾರಣಕ್ಕೆ. ಜೊತೆಗೆ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ವಕೀಲೆ ಜೀವ ಎಂಬಾಕೆಗೆ ವಿವಸ್ತ್ರಗೊಳಿಸಿ ಟಾರ್ಚರ್ ಮಾಡಿದ್ರಂತೆ. ಸೊ ಆ ಕಾರಣಕ್ಕಾಗಿ ವಕೀಲೆ ಜೀವ 13 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. 13 ಪುಟಗಳ ಡೆತ್ ನೋಟ್, ಅದರಲ್ಲಿ ಡಿಎಸ್ಪಿ ಕನಕಲಕ್ಷ್ಮಿ ಕೊಟ್ಟಿರುವಂಥ ಟಾರ್ಚರ್ ಬಗ್ಗೆ, ಕಿರುಕುಳದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ಎಸ್ಐಟಿ ರಚನೆಯಾದ ನಂತರದಲ್ಲಿ ತಕ್ಷಣ ಆಂಟಿಸಿಪೇಟರಿ ಬೇಲ್ಗೆ ಡಿಎಸ್ಪಿ ಕನಕಲಕ್ಷ್ಮಿ ಟ್ರೈ ಮಾಡಿದ್ರು, ನಿರೀಕ್ಷಣಾ ಜಾಮೀನು. ಬಟ್ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿಲ್ಲ ಕೋರ್ಟ್. ಯಾಕಂತ ಹೇಳಿದ್ರೆ ಪ್ರಕರಣದ ಗಂಭೀರ ಸ್ವರೂಪವನ್ನು ಮನವರಿಕೆ ಮಾಡಿಕೊಂಡು ಇಲ್ಲಿ ಕೊಟ್ಟಿಲ್ಲ, ಜಾಮೀನನ್ನು ನೀಡಲಾಗಿಲ್ಲ. ಸೊ ಹೀಗಾಗಿ ಜಾಮೀನು ನೀಡದ ಕಾರಣಕ್ಕಾಗಿ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಕನಕಲಕ್ಷ್ಮಿ ಡಿವೈಎಸ್ಪಿ ಅರೆಸ್ಟ್ ಆಗಿದ್ದಾರೆ. ನಾವು ಇಬ್ಬರ ಫೋಟೋಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಡಿವೈಎಸ್ಪಿ, ಇನ್ನೊಂದು ಕಡೆ ಆತ್ಮಹತ್ಯೆಗೆ ಶರಣಾದಂಥ ಉದ್ಯಮಿ ಮತ್ತು ವಕೀಲೆ ಜೀವ ಸಹೋದರಿ ಸಂಗೀತ ಕೊಟ್ಟ ದೂರಿನ ಅನ್ವಯ ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನನ್ನ ಅಕ್ಕನ ಸಾವಿಗೆ ಇವರೇ ಕಾರಣ ಅಂತ. ಪ್ರಕರಣವನ್ನು ತಕ್ಷಣ ಸಿಸಿಬಿಗೆ ವರ್ಗಾಯಿಸಿದರು ದಯಾನಂದ್ ಅವರು, ಪೊಲೀಸ್ ಕಮಿಷನರ್. ಆನಂತರ ಎಸ್ಐಟಿ ಹೇಗೋ ರಚನೆ ಆಗಿದೆ, ಆ ತನಿಖೆಯನ್ನು ಮುಂದುವರಿಸ್ತಾ ಇದೆಯಲ್ಲ. ಈಗ ಎಸ್ಐಟಿ ಕನಕಲಕ್ಷ್ಮಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ತನಿಖಾಧಿಕಾರಿಯಾಗಿದ್ದಂಥ ಕನಕಲಕ್ಷ್ಮಿ ಇದೀಗ ಅವರೇ ಬಂಧನ ಒಳಪಡುವಂಥ ಸನ್ನಿವೇಶಕ್ಕೆ ಬಂದಿದೆ. ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ ಜೀವ ಅವರು? ಜೀವ ಅವರು ಆತ್ಮಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಡೆತ್ ನೋಟ್ ಅನ್ನ ಏನು ಬರೆದಿಟ್ಟಿದ್ರು, ಆ ಡೆತ್ ನೋಟ್ ನಲ್ಲಿ ಕನಕಲಕ್ಷ್ಮಿ ಅವರ ಮೇಲೆ ಒಂದಿಷ್ಟು ಉಲ್ಲೇಖವನ್ನು ಮಾಡಿರುವಂತದ್ದು. 13 ಪುಟಗಳ ಡೆತ್ ನೋಟ್ ಇತ್ತು. ಆ ಡೆತ್ ನೋಟ್ ನಲ್ಲಿ ಪ್ರತಿ ಬಾರಿ ಏನು ಇದಕ್ಕೆ ವಿಚಾರಣೆಗೆ ಕರೀತಿದ್ರು. ಅದರಲ್ಲೂ ನವೆಂಬರ್ 22ನೇ ತಾರೀಕಿಗೆ ಕರೆದಿದ್ರು. ಈ ಸಂದರ್ಭದಲ್ಲಿ ಡೆತ್ ನೋಟ್ ಅನ್ನ ಈಕೆ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂತಾಳೆ. 13 ಪುಟಗಳ ಡೆತ್ ನೋಟ್ ಏನೈತಿ, ಇದರಲ್ಲಿ ಕನಕಲಕ್ಷ್ಮಿ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ರೂಪಾಯಿಯಷ್ಟು ಹಣಗಳನ್ನ ನೀವು ಕೊಡಬೇಕು ಅಂತೇಳಿ ಈಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು ಅಂತೇಳಿ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಮೊದಲು ಆರಂಭದಲ್ಲಿ ಇದು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾದ ಬಳಿಕ ಏನು ಅದನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಅಂದ್ರೆ ಭೂಮಿ ನಿಗಮದ ಒಂದು ಅಕ್ರಮಗಳು ಏನ್ ನಡೆದಿದೆ ಅಂತ ಹೇಳಲಾಗ್ತದೆ. ಆ ಕಾರಣಕ್ಕೆ ಅಲ್ಲಿ ವಿಶೇಷವಾದ ತನಿಖೆ ನಡೆಸಬೇಕು ಅಂತ ಅಲ್ಲಿ ಸರ್ಕಾರ ಆ ಪ್ರಕರಣವನ್ನ ಅಲ್ಲಿಗೆ ವರ್ಗಾವಣೆಯನ್ನು ಮಾಡಿರುತ್ತೆ. ವಿಚಾರಣೆ ಮಾಡುವಂತ ನೆಪದಲ್ಲಿ ಏನು ಜೀವ ಅವರಿಗೆ ಈಕೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಕನಕಲಕ್ಷ್ಮಿ, ಹಣಕಾಸನ್ನು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಈಕೆಯ ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಜೀವ ಏನಿದ್ದಾಳೆ ಆಕೆ ತಂಗಿಯನ್ನು ಕೂಡ ಈ ಕೇಸ್ನಲ್ಲಿ ನಾನು ಫಿಕ್ಸ್ ಮಾಡ್ಬೇಕಾಗತ್ತೆ, ಸೊ ನೀನು ಹಣವನ್ನು ತೆಗೆದುಕೊಂಡು ಅವಳು ಕೊಟ್ಟಿದ್ಯಾ, ಅವಳ ಕಾರಣಕ್ಕಾಗಿ ಹೆಚ್ಚಿನ ಹಣವನ್ನು ಬೇಡಿಕೆಯನ್ನ ಮಾಡಿದ್ದೆ, ಈ ರೀತಿಯಾಗಿ ವೈಯಕ್ತಿಕವಾಗಿ ಕಿರುಕುಳವನ್ನು ಕೊಟ್ಟಿರುವಂತದ್ದು ಮತ್ತು ನಿನ್ನ ಗೌರವಕ್ಕೆ ಧಕ್ಕೆಯನ್ನ ತರ್ತೇನೆ ಅಂತ ಹೇಳಿ ಹೆದರ್ಸಿದ್ದಾರೆ ನನಗೆ ಅಂತ ಹೇಳಿ ಮತ್ತೆ ಕಪಾಳ ಮೋಕ್ಷವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಸೊ ಇದನ್ನ ಸಂಬಂಧಪಟ್ಟಾಗೆ ಈ ಆಕೆ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಸಾಕಷ್ಟು ದೊಡ್ಡ ಮಟ್ಟದ
ಪ್ರತಿಭಟನೆಗಳು ಕೂಡ ನಡೆಸಿತು. ಇದಕ್ಕಾಗಿ SIT ರಚನೆ ಮಾಡಿತ್ತು. SIT ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸಿ ಸದ್ಯ ಅಂದಿನ ಪ್ರಕರಣದ ತನಿಖೆಯನ್ನು ನಡೆಸಿದಂತ DYSP ಆಗಿದ್ದಂತ ಕನಕಲಕ್ಷ್ಮಿಯನ್ನು ಈಗಾಗಲೇ ಬಂಧನ ಮಾಡಿರುವಂತದ್ದು. ಅವ್ರನ್ನ ಬಂಧಿಸಿ ಇನ್ನೇನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರ ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ಅವಶ್ಯಕತೆ ಬಿದ್ದಿದೆ. ಅದರಲ್ಲಿ SIT ಅಧಿಕಾರಿಗಳು ಕನಕಲಕ್ಷ್ಮಿಯನ್ನ ಪುನಃ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ದಶರಥ್, ಇದರ ಜೊತೆಗೆ ವಕೀಲೆ ಜೀವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲಾಗಿ DYSP ಕನಕಲಕ್ಷ್ಮಿ ವಿರುದ್ಧವೇ ದೂರು ದಾಖಲಿಸುವಂತ ಅವಕಾಶ ಇತ್ತೇನೋ. ಬಟ್ ತನಿಖೆ ಹೆಸರಿನಲ್ಲಿ ಆಕೆಯನ್ನ ಅಷ್ಟೊಂದು ಜಿಗುಪ್ಸೆಗೆ ಒಳಪಡಿಸಬಹುದಾದಂತ ಸಂದರ್ಭ ಎದುರಾಯ್ತೇನೋ ಅಂತ ಕಾಣಿಸುತ್ತೆ. ಸಂತೋಷ್, ಖಂಡಿತ ಏನಂತ ಹೇಳಿದ್ರೆ ಇಂತಹ ಪ್ರಕರಣಗಳು ನಡೆಯುವಾಗ ಏನಾಗ್ತದೆ, ವೈಯಕ್ತಿಕವಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಲಿಕ್ಕೆ ಆಕೆಗೆ ಅವ್ರದೇ ಆದ ಗೌರವಗಳಿರುತ್ತೆ, ಸಮಾಜದಲ್ಲಿ ಅವ್ರದೇ ಆದ ಗೌರವವನ್ನು ಉಳಿಸ್ಕೊಂಡಿರ್ತಾರೆ. ಸೊ ಹಣಕಾಸಿನ ವಿಚಾರವಾಗಿ ಮುಂದಿಟ್ಕೊಂಡು ನಿಮ್ಮನ್ನ ಬಂಧನವನ್ನು ಮಾಡ್ಬೇಕಾಗತ್ತೆ, ನಿಮ್ಮ ಕುಟುಂಬದವ್ರನ್ನ ಬಂಧನವನ್ನು ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಕಳಿಸ್ತೀವಿ, ಜೈಲಿಗೆ ಕಳಿಸ್ತೀವಿ, ನಿಮ್ಮ ಪರಪ್ಪನ ಅಗ್ರಹಾರ ಕಳಿಸ್ತೀನಿ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಥ್ರೆಟ್ ಗಳನ್ನ ಮಾಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ತಪ್ಪನ್ನು ಒಪ್ಕೋ, ನೀನ್ ಎಷ್ಟು ಹಣವನ್ನು ತೆಗೆದುಕೊಂಡಿದ್ಯಾ, ಹಣವನ್ನ ನಮ್ಗಿಷ್ಟು ಕೊಡು ಅಂತ ಹೇಳಿ ಬೇಡಿಕೆಗಳನ್ನ ಮಾಡಿರುವಂತ ಸಾಧ್ಯತೆಗಳಿರುತ್ತೆ. ಇಂತಹ ಪರಿಸ್ಥಿತಿಗಳು ಬಂದಾಗ ಏನು ಎಲ್ರು ಕೂಡ ಸೂಕ್ಷ್ಮ ಮನಸ್ಥಿತಿಯ ಜನರು ಕೂಡ ನಮ್ಮ ಮಧ್ಯೆ ಇರ್ತಾರೆ. ಸೊ ಆಕೆ ಗಟ್ಟಿ ಮನಸ್ಸಿನವರು ಆಗಿದ್ರು ಕೂಡ ಇವರು ಈ ರೀತಿಯಾಗಿ ಥ್ರೆಟ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಇದರಿಂದ ಸಾಕಷ್ಟು ಭಯಭೀತರಾಗಿರ್ಬೋದು, ಅವರ ಗೌರವಕ್ಕೆ ಧಕ್ಕೆ ಬಂದಿರ್ಬೋದು. ಸೊ ಈ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದು. ಈಗ ತನಿಖೆಯಲ್ಲಿ ಸಾಬೀತಾಗಿರುವ ಹಿನ್ನೆಲೆ ಅಂದ್ರೆ ಇವರು ಕಿರುಕುಳವನ್ನು ಕೊಟ್ಟಿದ್ದಾರೆ, ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು ಸಾಬೀತಾಗಿದೆ. ಈ ಕಾರಣಕ್ಕಾಗಿ ಸದ್ಯ ಅವ್ರನ್ನ ಬಂಧನವನ್ನು ಮಾಡಿದ್ದಾರೆ, ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.